ಮಳೆಗಾಲದಲ್ಲಿ ಜಾಸ್ತಿ ನಮಗೆ ಹೊರಗಡೆ ಅಂತೂ ಹೋಗೋದಕ್ಕಾಗಲ್ಲ. ಒಳಗಡೆನೆ ಕೂತ ತಕ್ಷಣ ಏನಾದರೂ ಒಂದು ತಿನ್ನೋಣ ಅಂತ ಅನಿಸ್ತಾ ಇರುತ್ತೆ ಅಲ್ವಾ ಫ್ರೆಂಡ್ಸ್. ಬನ್ನಿ, ಇವತ್ತು ನಾನು ನಿಮಗೆ ಬೇಕ್ರಿ ಸ್ಟೈಲ್ನಲ್ಲಿ ಮಸಾಲ ಶೇಂಗಾನ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಬೇಕು ಹೇಳೋದನ್ನು ಕೆಲವಷ್ಟು ಟಿಪ್ಸ್ಗಳ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ನಾವು ಕೆಲವೊಮ್ಮೆ ಮಾಡಿದಾಗ ಅದು ಮುದ್ದೆ ಮುದ್ದೆ ಆಗಿ ಬರುತ್ತೆ ಅಲ್ವಾ, ಆ ಥರ ಆಗನೇ ಉದುರುದ್ರಾಗಿ ಮಾಡೋದಕ್ಕೆ ನಾವು ಏನು ಮಾಡಬೇಕು ಹೇಳೋದನ್ನು ಲಾಸ್ಟಲ್ಲಿ ನಿಮಗೆ ಹೇಳ್ತಾ ಹಾಗೆ ಇವತ್ತಿನ ಈ ಮಸಾಲ ಶೇಂಗಾನ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಫ್ರೆಂಡ್ಸ್, ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತು ಇದನ್ನು ನಾವು 1 ತಿಂಗಳದವರೆಗೆ ಕೂಡ ಸ್ಟೋರ್ ಮಾಡ್ಕೊಳ್ಬೋದು. ಹಾಗಾದರೆ ಈ ಗರಿ ಗರಿ ಮಸಾಲ ಶೇಂಗಾ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಅಲ್ವಾ. ಬನ್ನಿ, ನಾನು ಸುಷ್ಮಾ, ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫಸ್ಟ್ ನೋಡಿ ಫ್ರೆಂಡ್ಸ್, ನಾನು 1/4 ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಹಿಂಗನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು 1 ಚಮಚ ಆಗುವಷ್ಟು ಅಜ್ವೈನ್ ತೊಗೊಂಡಿದ್ದೀನಿ. ಅದನ್ನು ಒಂದು ಸ್ವಲ್ಪ ಕೈಯಲ್ಲಿ ಈ ರೀತಿ ಕ್ರಷ್ ಮಾಡಿ ಹಾಕ್ಕೊಂಡ್ರೆ ಅರೋಮಾ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ ಆ ಥರ ಕ್ರಷ್ ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತು 2 ಚಮಚ ಆಗುವಷ್ಟು ಮೆಣಸಿನ ಪುಡಿನ ಈಗ ಸೇರಿಸ್ಕೊಂಡಿದ್ದೀನಿ. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮತ್ತು ಅದಕ್ಕೆ 1 ಚಿಟಿಕೆಯಷ್ಟು ನಾನು ರೆಡ್ ಫುಡ್ ಕಲರನ್ನು ಹಾಕ್ಕೊಂಡಿದ್ದೀನಿ. ಹಾಗೆ 1 ಚಮಚ ಆಗುವಷ್ಟು ಕಾರ್ನ್ ಫ್ಲೋರನ್ನು ಹಾಕ್ಕೊಂಡಿದ್ದೀನಿ. ನಿಮಗೆ ರೆಡ್ ಫುಡ್ ಕಲರ್ ಬೇಡ ಅಂತಾದರೆ ಸ್ಕಿಪ್ ಮಾಡ್ಬೋದು, ಹಾಗೇನೂ ಕೂಡ ಮಾಡ್ಬೋದು. ನಾನು ಬೇಕ್ರಿ ಸ್ಟೈಲ್ನಲ್ಲಿ ಮಾಡ್ತಾ ಇರೋದ್ರಿಂದ ರೆಡ್ ಕಲರನ್ನು ಹಾಕ್ಕೊಂಡಿದ್ದೀನಿ. ಈಗ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಇದೆಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ನೀರನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ನೀರಿನ ಅಂದರೆ ಈ ಹಿಟ್ಟನ್ನು ಯಾವ ಹದಕ್ಕೆ ನಾವು ಕಲಿಸ್ಕೊಳ್ಬೇಕು ಹೇಳೋದನ್ನು ನಿಮಗೆ ತೋರಿಸ್ಕೊಡ್ತೀನಿ. ನೀಟಾಗಿ ಇದನ್ನೆಲ್ಲ ಅಂದರೆ ಸ್ವಲ್ಪ ನೀವು ಗರ್ಗರ್ ಅಂತ ತಿರ್ಗಿಸ್ತಾ ಈ ಹಿಟ್ಟನ್ನು ಕಲಿಸ್ಕೊಳ್ಬೇಕು. ಅವಾಗ ಏನಾಗುತ್ತೆ, ಹಿಟ್ಟು ಒಂದು ಸ್ವಲ್ಪ ಹಗೂರವಾಗಿ ಬರುತ್ತೆ. ಓಕೆನಾ. ನೋಡಿ, ಈ ರೀತಿ ವಾಟ್ರಿ ಕನ್ಸಿಸ್ಟೆನ್ಸಿನಲ್ಲೇ ನಾನು ಈ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಿ ಅಲ್ವಾ, ಈ ಹದಕ್ಕೇನೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳಿ. ಇದೆಲ್ಲ ಫಸ್ಟ್ ಟಿಪ್ಪು. ಹಾಗೆ ನೆಕ್ಸ್ಟ್ ನೋಡಿ, ನಾನು ಈಗ 1 ಕಪ್ ಆಗುವಷ್ಟು ಶೇಂಗಾನ ತಗೊಂಡಿದ್ದೀನಿ. ಶೇಂಗಾನ ಈಗ ಸ್ಟ್ರೈನರ್ಗೆ ಹಾಕ್ಬಿಟ್ಟು ಚೆನ್ನಾಗಿ ಈ ರೀತಿ ತೊಳೆದು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಗುಂಡ್ಗಾಗಿರುವಂತಹ ಚೆನ್ನಾಗಿರುವಂತಹ ಶೇಂಗಾನ ತಗೊಳ್ಳಿ ಫ್ರೆಂಡ್ಸ್, ಚೆನ್ನಾಗಿ ಬರುತ್ತೆ ನಾವು ಮಸಾಲ ಶೇಂಗಾ ಮಾಡಿದಾಗ ಕೂಡ. ಮತ್ತು ಚೆನ್ನಾಗಿರೋವಂಥದ್ದನ್ನು ನೋಡಿಬಿಟ್ಟು ಅದನ್ನು ವಾಶ್ ಮಾಡಿಕೊಂಡು ಈ ಹಿಟ್ಟಿಗೆ ಸೇರಿಸ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಒಂದು ಸ್ವಲ್ಪ ನೀರು ಥರ ಇತ್ತಲ್ವಾ, ಸೊ ಇನ್ನೂ ಒಂದು ಸ್ವಲ್ಪ ಶೇಂಗಾ ಇದಕ್ಕೆ ಹಿಡಿಸುತ್ತೆ. ಅದಕ್ಕೋಸ್ಕರ ನಾನು ಇನ್ನೂ 1 ಕಪ್ ಶೇಂಗಾನ ತೊಳ್ಕೊಂಡು ಸ್ಟ್ರೈನರ್ಗೆ ಹಾಕಿ ವಾಶ್ ಮಾಡಿ ಅದನ್ನು ಸೇರಿಸ್ಕೊಂಡಿದ್ದೀನಿ. ಸೊ 2 ಕಪ್ ಆಗುವಷ್ಟು ಶೇಂಗಾನ ತೊಗೊಂಡಿದ್ದೀನಿ. ಅರ್ಧ ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಮಸಾಲ ಅಂತೂ ನೀವು ನೋಡಿದ್ರಿ ಏನೇನು ಹಾಕಿದ್ದೀನಿ ಅಂತಲ್ವಾ. ಹಾಗೆ ನೆಕ್ಸ್ಟ್ ನೋಡಿ, ಇದಕ್ಕೆ ಇನ್ನೂ ಒಂದು ಸ್ವಲ್ಪ ನಾನು ಖಾರನ ಹಾಕ್ಕೊಂಡೆ. ಯಾಕೆಂದರೆ ನಮ್ಮ ಮನೇಲಿ ಒಂದು ಸ್ವಲ್ಪ ಖಾರ ಜಾಸ್ತಿ ತಿಂತಾರೆ. ಸೊ ಅದಕ್ಕೋಸ್ಕರ ಇನ್ನೂ ಒಂದು 2-3 ಸ್ಪೂನ್ ಆಗುವಷ್ಟು ಮೆಣಸಿನ ಪುಡಿನ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಖಾರವಾಗಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಶೇಂಗಾ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೋಡಿ ಫ್ರೆಂಡ್ಸ್, ಈ ಟಿಪ್ಪನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ನಿಮಗೆ ಮಸಾಲ ಶೇಂಗಾ ಉದುರಾಗಿ ಬರಬೇಕು ಅಂತಾದರೆ ಈ ಹಿಟ್ಟನ್ನು ರೆಡಿ ಮಾಡ್ಕೊಂಡಾದ್ಮೇಲೆ ಕೈಯನ್ನು ಒಂದ್ಸರಿ ನೀರಲ್ಲಿ ಡಿಪ್ ಮಾಡಿಬಿಟ್ಟು ಈ ಥರ ಹಾಕ್ಕೊಳ್ಬೇಕು. ಉದುರಾಗೆ ಉದುರಿಸ್ಬೇಕಾಗತ್ತೆ. ಪ್ರತಿ ಸಾರಿನೂ ಕೈಯನ್ನು ಒಂದ್ಸರಿ ತಣ್ಣ ನೀರಲ್ಲಿ ಡಿಪ್ ಮಾಡಿಕೊಂಡು ಆಮೇಲೆ ಈ ರೀತಿ ಅದನ್ನು ಶೇಂಗಾನ ತೊಗೊಂಡು ಉದುರಾಗಿ ಹಾಕ್ತಾ ಬರಬೇಕಾಗತ್ತೆ. ಈ ಥರ ಮಧ್ಯದಲ್ಲಿ ಒಂದ್ಸರಿ ಅದನ್ನು ಮಗಚ್ಕೊಳ್ಳಿ. ಅವಾಗೇನಾಗುತ್ತೆ, ಎಲ್ಲದೂ ಅಂಟ್ಕೊಳ್ಳಲ್ಲ. ಇಮ್ಮಿಡಿಯೇಟಾಗಿ ನೀವು ಒಂದು ಕೈ ಹಾಕಿದ ತಕ್ಷಣ ಒಂದ್ಸರಿ ಮಗಚ್ಕೊಳ್ಳಿ ಜಾಲಿ ಸೌಟಿಂದ. ಆಮೇಲೆ ಮತ್ತೊಂದು ಸರಿ ಕೈಯನ್ನು ಡಿಪ್ ಮಾಡಿಬಿಟ್ಟು ಮತ್ತೆ ಹಾಕ್ಕೊಳ್ಳಿ. ಆಮೇಲೆ ಪುನಃ ಜಾಲಿ ಸೌಟಿಂದ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಇದನ್ನು ಕರಿಬೇಕು ಫ್ರೆಂಡ್ಸ್. ಲೋ ಫ್ಲೇಮ್ನಲ್ಲೇ ಇಟ್ಕೊಂಡ್ರೆ ಇದು ತುಂಬ ಗರಿಗರಿಯಾಗಿ ಬರುತ್ತೆ. ಮತ್ತು ನೋಡ್ತಾ ಇದ್ದೀರಿ ಅಲ್ವಾ, ಎಷ್ಟು ಉದುರಾಗಿ ಬರುತ್ತೆ ಅಲ್ವಾ. ಆ್ಯಕ್ಚುಲಿ ನಾನು ಮೊದಲು 1-2 ಸಾರಿ ಮಾಡಿ ನಾನು ಫೇಲ್ ಆಗಿಬಿಟ್ಟು ಆಮೇಲೆ ಈ ಥರ ಮಾಡಿದ್ರೆ ಚೆನ್ನಾಗಿ ಬರ್ಬೋದು ಅಂತ ಅಂದ್ಬಿಟ್ಟು ಮಾಡಿದಾಗ ತುಂಬಾ ಚೆನ್ನಾಗಿ ಬಂತು ಫ್ರೆಂಡ್ಸ್. ಅದಕ್ಕೋಸ್ಕರ ಇವತ್ತು ನಿಮ್ಮ ಜೊತೆಗೆ ಇದನ್ನು ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ, ನೋಡೋದಕ್ಕೂ ಚೆನ್ನಾಗಿರುತ್ತೆ. ಮತ್ತು ಕರ್ಬೇವಿನ ಸೊಪ್ಪಿನ ಅರೋಮಾ ಕೂಡ ಇರುತ್ತೆ ಅಲ್ವಾ ಶೇಂಗಾ ಜೊತೆಗೆ. ಹಾಗೆ ನೋಡಿ, ಇದನ್ನು ಈ ರೀತಿ ಚೆನ್ನಾಗಿ ಕರಿಬೇಕು. ನಮಗೆ ಗೊತ್ತಾಗುತ್ತೆ ಅಲ್ವಾ, ಸಳ ಅಂತ ಸೌಂಡ್ ಬರುತ್ತೆ. ಅದು ಫುಲ್ ಕರೆದಾದ್ಮೇಲೆ ಅದನ್ನು ಈಗ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ತಾ ಇದ್ದೀರಿ. ನೋಡಿ, ಎಷ್ಟು ಚೆನ್ನಾಗಿ ಒಳ್ಳೆ ಗರಿ ಸೌಂಡ್ ಬರ್ತಾ ಇದೆ ಅಲ್ವಾ. ನಮಗೆ ಈ ಮಳೆಗಾಲದಲ್ಲಂತೂ ಇದನ್ನೆಲ್ಲ ಮಾಡಿ ಇಟ್ಬಿಟ್ರೆ 1-2 ದಿನಕ್ಕೆ ಖಾಲಿ ಆಗಿಬಿಡುತ್ತೆ. ಹಾಗೆ ನೋಡಿ, ಈ ಥರ ಜಾಲಿ ಸೌಟಲ್ಲಿ ಬೇಕಿದ್ರೂ ನೀವು ತೆಕ್ಕೊಳ್ಬೋದು. ಅದು ಕೂಡ ತುಂಬ ಚೆನ್ನಾಗಾಗುತ್ತೆ. ಒಂದೇ ಸರಿ ಎಲ್ಲ ಬಂದ್ಬಿಡುತ್ತೆ ಅಲ್ವಾ, ನೀಟಾಗಿ ನಮಗೆ ತೆಕ್ಕೊಳ್ಳೋದಕ್ಕೆ ಚೆನ್ನಾಗಾಗುತ್ತೆ. ಸೊ ಯಾವುದಾದ್ರೂ ಜಾಲಿ ಸೌಟ್ ಓಕೆ.
ಇದನ್ನ ನೀವು ಏರ್ ಟೈಟ್ ಕಂಟೈನರ್ನಲ್ಲಿ ಹಾಕಿಟ್ಕೊಂಡ್ರೆ 1 ತಿಂಗಳವರೆಗೆ ಕೂಡ ಸ್ಟೋರ್ ಮಾಡ್ಕೊಳ್ಬಹುದು. ಖಂಡಿತ ಒಮ್ಮೆ ಟ್ರೈ ಮಾಡಿ ಮತ್ತೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಹಾಗೆ ಇವತ್ತಿನ ಈ ಮಸಾಲಾ ಶೇಂಗಾ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.